ಕಲಾವಿದ ಅಂತ ಹೇಳಿದ್ರೆ ಯಾರು ಹೆಣ್ಣು ಕೊಡಲ್ಲ. ಹೌದ್ರಾ? ಏನು ಏನು ಅಂತಾರೆ ಏನಕ್ಕೆ? ಏನಕ್ಕೆ ಈಗ ಏನಪ್ಪ ನಾಟಕದಲ್ಲಿ ಪಾತ್ರ ಎಷ್ಟಿದೆ ಸಂಬಳ? ಹಾಂ, ಸಂಬಳ ಇಲ್ಲ. ಯಾವಾಗ ಎಷ್ಟು ಮತ್ತೆ ಹೆಂಗೆ ಜೀವನ ಮಾಡ್ತೀರಿ ನೀವು? ಮನೆ ಬಾಡಿಗೆ ಹ್ಯಾಕೆ ಕಟ್ತೀರಿ? ಹೌದು. ಬೀರದವ್ರ ಸಂಭಾವನೆ ಎಷ್ಟಿದೆ? ನಂಗೆ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ 600 ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 6 ಕೋಟಿನಾದ್ರೂ ಇರುತ್ತಾ? ಇಲ್ಲ ಸರ್, ಆ ಥರ ಏನಿಲ್ಲ. ಬಟ್ ಈಗ ಏನಂದರೆ ಸರ್, ಏನಾಗಿದೆ ಅಂದರೆ ಈಗ ನಾಟಕದವ್ರು ಅಂದ ಕೂಡಲೇ ಹೆಣ್ಣು ಕೊಡೋಕ್ಕಿಂತ ಮುಂದುವರಿತಾರೆ. ಯಾಕಂದ್ರೆ ನಾಟಕದವ್ರು ಏನಾಗುತ್ತೆ ಅಂದರೆ ವಿದ್ಯೆ ಇರಲ್ಲ. ಅಲ್ಲಿ ಪಾತ್ರ ಮಾಡಿದ್ರು, ಇಲ್ಲಿ ಪಾತ್ರ ಮಾಡಿದ್ರು, ರಸಮಂಜರಿ, ಆರ್ಕೆಸ್ಟ್ರಾ, ನಾಟಕ, ಅಲ್ಲಿ ಒಂದು ಸಿನಿಮಾದಲ್ಲಿ ಒಂದು ಮಾಡೋದು ಇರ್ಬೋದು. ಈಗ ಸಿನಿಮಾದ್ರು ಅಂದರೂ ಹೆಣ್ಣು ಕೊಡೋಲ್ಲ, ನಾಟಕದವ್ರು ಹೆಣ್ಣು ಕೊಡೋಲ್ಲ. ಯಾಕೆ ಕೊಡೋಲ್ಲ? ಕಾರಣ ಏನಂತಂದರೆ ಏನು ತಿಂಗಳ ಎಷ್ಟಿದೆ ನಿಮಗೆ? ಹೆಂಗೆ ಹೇಳಬೇಕು? ಇವತ್ತು ಒಂದು ದಿವಸ ನಾನು ಸಿನಿಮಾದಲ್ಲಿ ಮಾಡ್ತೀನಿ, ಒಂದು ದಿವಸ ನಾಟಕದಲ್ಲಿ ಮರು ದಿವಸ ಇಲ್ಲ. ಹೆಂಗೆ ಹೇಳೋದು? ಅಂದರೆ ಅವಕಾಶ ಇದ್ದರೆ ಮಾತ್ರ ನಿಮಗೆ ಸಂಬಳ, ಇಲ್ಲಾಂದ್ರೆ ಇಲ್ಲ. ಮತ್ತು ಇದು ಸರ್ಕಾರ ಭಾಳ ವಿಶೇಷವಾಗಿ ಇದು ಪರಿಗಣನೆ ಮಾಡಬೇಕು ಸರ್. ಯಾಕಂದ್ರೆ ಏನಾಗುತ್ತೆ ಅಂದರೆ, ಇಲ್ಲಾಂದರೆ ನಮ್ಮ ಸರ್ಕಾರಕ್ಕೂ ಎಲ್ಲ ಸಂಪತ್ತು ಸಿಗ್ಬೋದು, ಕಲೆ ಸಂಪತ್ತು ಸಿಗಲ್ಲ. ಆಯಿತು, ಸಂಸ್ಕೃತಿ ಉಳಿಯಲ್ಲ ಸರ್. ಮನುಷ್ಯನಿಗೆ ಏನಿದೆ ಸರ್, ಇವತ್ತು ಕಲೆ ಇದ್ರೇ ಜೀವನ ಇದೆ. ಯಾಕಿದೆ ಅಂತಂದರೆ ಸರ್, ಕಲೆ ಇದ್ರೆ ಏನಾಗುತ್ತೆ, ನಗ್ತೀವಿ, ಹೌದು, ಖುಷಿಯಾಗಿರ್ತೀವಿ, ಬಿ ಪಿ ಬರಲ್ಲ, ಶುಗರ್ ಬರಲ್ಲ. ಆಯಿತು, ಪ್ರತಿಯೊಂದು ನಮ್ಮ ಸರ್ಕಾರದ ವೇದಿಕೆ ಏನಿದ್ರು ಒಬ್ಬ ಕಲಾವಿದಲ್ಲಿ ಬೇಕೇ ಬೇಕು. ಗಾಯಕ ಇರ್ಬೋದು, ನಾಟಕದವ್ರು ಇರ್ಬೋದು, ರಸಮಂಜರಿ ಇರ್ಬೋದು, ಆರ್ಕೆಸ್ಟ್ರಾ ಇರ್ಬೋದು. ಕಲಾವಿದ ಇಲ್ಲದೇ ವೇದಿಕೆನೇ ತಯಾರಾಗಲ್ಲ. ನಿಜ. ಯಾವುದೋ ಒಂದು ಮದುವೆ ಇರ್ಬೋದು, ಸರ್ಕಾರದ ಒಂದು ಮೀಟಿಂಗ್ ಯಾವುದೇ ಇರಬೇಕು, ಬಟ್ ಅದನ್ನು ಕೂಡಲೇ ಸರ್ಕಾರ ಒಂದು ಪರಿಗಣಿಸಿ ಹೌದಲ್ವಾ ಇದೆ ಅಂತೇಳಿ. ಆಯಿತು, ಕಲಾವಿದರ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಫ್ರೀ ಅಥವಾ ಬಸ್ಸಲ್ಲಿ ಒಂದು ಪಾಸ್ ಫ್ರೀ, ಏನೋ ಒಂದು ಅಂಥ ಸವಲತ್ತುಗಳು ಕೊಡಬೇಕು ಸರ್. ಆ ಥರ ಕೊಟ್ಟರೆ ಏನಾಗುತ್ತೆ, ಕಲಾವಿದರು ಬೆಳೀತಾರೆ. ಯಾಕೆ ಈಗಿನ ಕಲಾವಿದರು ಬರಲ್ಲ? ಈಗ ಎಲ್ಲರೂ ಡಿಗ್ರಿ ಮಾಡಿದ್ದಾರೆ. ಆಯಿತು, ಎಲ್ಲ ವಾಟ್ಸಪ್ಪಲ್ಲಿ ಪೇಪರಲ್ಲಿ ಬೈದ್ರೆ ಬೇಡವಪ್ಪ, ಅವರಿಗೆ ಊಟ ಸಿಕ್ಕಿಲ್ವಂತೆ, ಇನ್ನೂ ಬಾಡಿಗೆ ಮನೆಯಲ್ಲಿದ್ದಾರಂತೆ, ಅವ್ರಿಗೆ 70 ವರ್ಷ ಆದರೂ, ಅವೆಲ್ಲ ಅವ್ರ ಮನಸ್ಸಿಗೆ ಹೋಗುತ್ತೆ. ಅವ್ರ ಕಲೆ ಕಡೆ ಗಮನ ಕೊಡಲ್ಲ. ಕಲಾವಿದ ಅಂತ ಹೇಳಿದ್ರೆ ಯಾರು ಹೆಣ್ಣು ಕೊಡಲ್ಲ. ಹೌದ್ರಾ? ಏನು ಏನು ಅಂತಾರೆ ಏನಕ್ಕೆ? ಏನಕ್ಕೆ ಈಗ ಏನಪ್ಪ ನಾಟಕದಲ್ಲಿ ಪಾತ್ರ ಎಷ್ಟಿದೆ ಸಂಬಳ? ಹಾಂ, ಸಂಬಳ ಇಲ್ಲ. ಯಾವಾಗ ಎಷ್ಟು ಮತ್ತೆ ಹೆಂಗೆ ಜೀವನ ಮಾಡ್ತೀರಿ ನೀವು? ಮನೆ ಬಾಡಿಗೆ ಹ್ಯಾಕೆ ಕಟ್ತೀರಿ? ಹೌದು. ಬೀರದವ್ರ ಸಂಭಾವನೆ ಎಷ್ಟಿದೆ? ನಂಗೆ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ 600 ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು 6 ಕೋಟಿನಾದ್ರೂ ಇರುತ್ತಾ? ಇಲ್ಲ ಸರ್, ಆ ಥರ ಏನಿಲ್ಲ. ಬಟ್ ಈಗ ಏನಂದರೆ ಸರ್, ಏನಾಗಿದೆ ಅಂದರೆ ಈಗ ನಾಟಕದವ್ರು ಅಂದ ಕೂಡಲೇ ಹೆಣ್ಣು ಕೊಡೋಕ್ಕಿಂತ ಮುಂದುವರಿತಾರೆ. ಯಾಕಂದ್ರೆ ನಾಟಕದವ್ರು ಏನಾಗುತ್ತೆ ಅಂದರೆ ವಿದ್ಯೆ ಇರಲ್ಲ. ಅಲ್ಲಿ ಪಾತ್ರ ಮಾಡಿದ್ರು, ಇಲ್ಲಿ ಪಾತ್ರ ಮಾಡಿದ್ರು, ರಸಮಂಜರಿ, ಆರ್ಕೆಸ್ಟ್ರಾ, ನಾಟಕ, ಅಲ್ಲಿ ಒಂದು ಸಿನಿಮಾದಲ್ಲಿ ಒಂದು ಮಾಡೋದು ಇರ್ಬೋದು. ಈಗ ಸಿನಿಮಾದ್ರು ಅಂದರೂ ಹೆಣ್ಣು ಕೊಡಲ್ಲ, ನಾಟಕದವ್ರು ಹೆಣ್ಣು ಕೊಡಲ್ಲ. ಯಾಕೆ ಕೊಡೋಲ್ಲ? ಕಾರಣ ಏನಂತಂದರೆ ಏನು ತಿಂಗಳ ಎಷ್ಟಿದೆ ನಿಮಗೆ? ಹೆಂಗೆ ಹೇಳಬೇಕು? ಇವತ್ತು ಒಂದು ದಿವಸ ನಾನು ಸಿನಿಮಾದಲ್ಲಿ ಮಾಡ್ತೀನಿ, ಒಂದು ದಿವಸ ನಾಟಕದಲ್ಲಿ ಮರು ದಿವಸ ಇಲ್ಲ. ಹೆಂಗೆ ಹೇಳೋದು? ಅಂದರೆ ಅವಕಾಶ ಇದ್ದರೆ ಮಾತ್ರ ನಿಮಗೆ ಸಂಬಳ, ಇಲ್ಲಾಂದ್ರೆ ಇಲ್ಲ. ಮತ್ತು ಇದು ಸರ್ಕಾರ ಭಾಳ ವಿಶೇಷವಾಗಿ ಇದು ಪರಿಗಣನೆ ಮಾಡಬೇಕು ಸರ್. ಯಾಕಂದ್ರೆ ಏನಾಗುತ್ತೆ ಅಂದರೆ, ಇಲ್ಲಾಂದರೆ ನಮ್ಮ ಸರ್ಕಾರಕ್ಕೂ ಎಲ್ಲ ಸಂಪತ್ತು ಸಿಗ್ಬೋದು, ಕಲೆ ಸಂಪತ್ತು ಸಿಗಲ್ಲ. ಆಯಿತು, ಸಂಸ್ಕೃತಿ ಉಳಿಯಲ್ಲ ಸರ್. ಮನುಷ್ಯನಿಗೆ ಏನಿದೆ ಸರ್, ಇವತ್ತು ಕಲೆ ಇದ್ರೇ ಜೀವನ ಇದೆ. ಯಾಕಿದೆ ಅಂತಂದರೆ ಸರ್, ಕಲೆ ಇದ್ರೆ ಏನಾಗುತ್ತೆ, ನಗ್ತೀವಿ, ಹೌದು, ಖುಷಿಯಾಗಿರ್ತೀವಿ, ಬಿ ಪಿ ಬರಲ್ಲ, ಶುಗರ್ ಬರಲ್ಲ. ಆಯಿತು, ಪ್ರತಿಯೊಂದು ನಮ್ಮ ಸರ್ಕಾರದ ವೇದಿಕೆ ಏನಿದ್ರು ಒಬ್ಬ ಕಲಾವಿದಲ್ಲಿ ಬೇಕೇ ಬೇಕು. ಗಾಯಕ ಇರ್ಬೋದು, ನಾಟಕದವ್ರು ಇರ್ಬೋದು, ರಸಮಂಜರಿ ಇರ್ಬೋದು, ಆರ್ಕೆಸ್ಟ್ರಾ ಇರ್ಬೋದು. ಕಲಾವಿದ ಇಲ್ಲದೇ ವೇದಿಕೆನೇ ತಯಾರಾಗಲ್ಲ. ನಿಜ. ಯಾವುದೋ ಒಂದು ಮದುವೆ ಇರ್ಬೋದು, ಸರ್ಕಾರದ ಒಂದು ಮೀಟಿಂಗ್ ಯಾವುದೇ ಇರಬೇಕು, ಬಟ್ ಅದನ್ನು ಕೂಡಲೇ ಸರ್ಕಾರ ಒಂದು ಪರಿಗಣಿಸಿ ಹೌದಲ್ವಾ ಇದೆ ಅಂತೇಳಿ. ಆಯಿತು, ಕಲಾವಿದರ ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ಫ್ರೀ ಅಥವಾ ಬಸ್ಸಲ್ಲಿ ಒಂದು ಪಾಸ್ ಫ್ರೀ, ಏನೋ ಒಂದು ಅಂಥ ಸವಲತ್ತುಗಳು ಕೊಡಬೇಕು ಸರ್. ಆ ಥರ ಕೊಟ್ಟರೆ ಏನಾಗುತ್ತೆ, ಕಲಾವಿದರು ಬೆಳೀತಾರೆ. ಯಾಕೆ ಈಗಿನ ಕಲಾವಿದರು ಬರಲ್ಲ? ಈಗ ಎಲ್ಲರೂ ಡಿಗ್ರಿ ಮಾಡಿದ್ದಾರೆ. ಆಯಿತು, ಎಲ್ಲ ವಾಟ್ಸಪ್ಪಲ್ಲಿ ಪೇಪರಲ್ಲಿ ಬೈದ್ರೆ ಬೇಡವಪ್ಪ, ಅವರಿಗೆ ಊಟ ಸಿಕ್ಕಿಲ್ವಂತೆ, ಇನ್ನೂ ಬಾಡಿಗೆ ಮನೆಯಲ್ಲಿದ್ದಾರಂತೆ, ಅವ್ರಿಗೆ 70 ವರ್ಷ ಆದರೂ, ಅವೆಲ್ಲ ಅವ್ರ ಮನಸ್ಸಿಗೆ ಹೋಗುತ್ತೆ. ಅವ್ರ ಕಲೆ ಕಡೆ ಗಮನ ಕೊಡಲ್ಲ.